ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಜಯದೇ ಜಗದಾನಂದೇ ಜಗದೇಕ ಪ್ರಪೂಜಿತೆ ಜಯ ಸರ್ವಗತೆ ದುರ್ಗೆ ಜಗದ್ದಾತ್ರಿ ನಮೋಸ್ತುತೆ ಅಂತ ಹೇಳ್ತಾ ಈ ಒಂದು ವಿಜಯದಶಮಿಯಂದು ದುರ್ಗೆಯನ್ನ ನೆನೆಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗುರೂಜಿಯವರನ್ನ ಸ್ವಾಗತಿಸ್ತಾ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಗುರುಜಿ. ನಮಸ್ಕಾರಮ್ಮ. ಗುರುಜಿ, ವಿಜಯದಶಮಿಯ ಈ ದಿನದಂದು ನಾವೆಲ್ಲರೂ ಜೀವನದ ಉದ್ದಕ್ಕೂ ಅಂತಾನೆ ಹೇಳ್ಬಹುದು ವಿಜಯ ಸಾಧಿಸಲಿಕ್ಕೆ ಸಾಕಷ್ಟು ಹೋರಾಟ ಹಾರಾಟ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಸಾಕಷ್ಟು ವಿಶೇಷ ಮಾಹಿತಿಯನ್ನ ನೀಡ್ತೀರಾ, ಹೇಗೆ ನಮ್ಮ ಜೀವನದಲ್ಲಿ ವಿಜಯವನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದೀವಿ. ವಿಜಯದಶಮಿಯ ಸಂಭ್ರಮಕ್ಕೆ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ದೈವಾನುಗ್ರಹ ಭಕ್ತಪ್ರಿಯರಿಗೆ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಆ ಜಗನ್ಮಾತೆ ಚಾಮುಂಡೇಶ್ವರಿ ಮಹಾಮೃತ್ಯುಂಜಯನ ವಿಶೇಷವಾಗಿರ್ತಕ್ಕಂಥ ಮೃತ್ಯು ಅಪಾರವನ್ನು ಪರಿಪೂರ್ಣವಾಗಿ ಕೊಟ್ಟಿದ್ದಾಳೆ. ಯಾರು ಕೊಟ್ಟಿದ್ದಾಳೆ? ಮಹಿಷಾಸುರನಿಗೆ ಕೊಟ್ಟಿದ್ದಾಳೆ. ಮಹಿಷಾಸುರ ಮರ್ದನವನ್ನು ಮಾಡಿ, ಮಹಿಷಾಸುರ ಸಂಹಾರವನ್ನು ಮಾಡಿ ಆ ಜಗನ್ಮಾತೆ ವಿಜಯದಶಮಿಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತೇ ಸಾಕ್ಷಾತ್ ಪಾಂಡವರು ವಿಜಯದಶಮಿಯನ್ನು ವಿಜಯಯಾತ್ರೆಯನ್ನು ಹೊಂದಿಕೊಂಡು ತಮ್ಮ ರಥದಲ್ಲಿ ತಾವು ಕೂತ್ಕೊಂಡು ವಿಜಯಯಾತ್ರೆಗೆ ಹೊರಡತಕ್ಕಂಥ ಅವಕಾಶ, ಯುದ್ಧದಲ್ಲಿ ಗೆದ್ದಿರತಕ್ಕಂಥ ಅವಕಾಶ, ಆಯುಧಗಳನ್ನು ಪೂಜೆ ಮಾಡತಕ್ಕಂಥ ಅವಕಾಶ ಎಲ್ಲವೂ ಶತಸಿದ್ಧ. ಆಯುಧಗಳನ್ನು ಪೂಜೆ ಮಾಡಿರ್ತಕ್ಕಂಥವರು ಎಲ್ಲಿ ಇಟ್ಟಿದ್ರು? ಕೊಡುಮುಡಿ ಅನ್ನೋ ಕ್ಷೇತ್ರ ಇವತ್ತಿಗೂ ಸಾಕ್ಷಿರೂಪ, ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ಕ್ಷೇತ್ರ. ಆ ಬನ್ನಿ ಮರ, ಬ್ರಹ್ಮ ಎಲ್ಲಿದ್ದಾರೋ ಸ್ವತಃ ಬ್ರಹ್ಮನೇ ರಕ್ಷಣೆಯನ್ನು ಮಾಡಿಕೊಂಡು ಕೊತಃ ನೋಡ್ಕೊತಾ ಕೂತಿದ್ರು. ತ್ರಿಮುಖ ಬ್ರಹ್ಮ, ಆ ತ್ರಿಮುಖ ಬ್ರಹ್ಮವನ್ನು ದರ್ಶನ ಮಾಡಿ, ಪಂಚಮುಖ ಬ್ರಹ್ಮನ ನಮಸ್ಕಾರ ಮಾಡಿಕೊಂಡು, ಚತುರ್ಮುಖ ಬ್ರಹ್ಮ ವೇದಗಳನ್ನು ಕಲ್ತಿರ್ತಕ್ಕಂಥ ನಾವುಗಳು ಎಲ್ಲ ಬ್ರಹ್ಮ ಸ್ವರೂಪದಲ್ಲಿ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಏನು ಆನಂದ! ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಬೃಹದಾಕಾರದಲ್ಲಿ ಬೆಳೆದಿರತಕ್ಕಂಥದ್ದು ನಿಮ್ಮ ಒಂದು ಅಭಿಮಾನದ ಮುಖಾಂತರವಾಗಿ, ನಿಮ್ಮ ಒಂದು ಸಾನ್ನಿಧ್ಯದ ಮುಖಾಂತರವಾಗಿ, ನಿಮ್ಮೆಲ್ಲರ ಒಂದು ಅಭಿನಂದನಾ ಕೀರ್ತಿಯ ಮುಖಾಂತರವಾಗಿ ನೀವು ಎಲ್ಲ ಆ ವಿಜಯಯಾತ್ರೆಯನ್ನು ವಿಜಯದಶಮಿಯಂದು ರಥಚಕ್ರದಲ್ಲಿ ಇರತಕ್ಕಂಥ ಈ ಮಂಟಪದಲ್ಲೇ ವಿರಾಜಮಾನವಾಗಿರ್ತಕ್ಕಂಥ ನಮಗೆ ಬಹಳಷ್ಟು ಸಂತೋಷವಾಗಿ ನಾವು ಎಲ್ಲ ಆ ದೇವಿಯ ಸ್ಮರಣೆಯನ್ನು ಮಾಡ್ಕೊತಾ ಹೋಗಬೇಕು. ಮೊದಲು ನೀವು ಅಂದ್ಕೊಂಡ ಹಾಗೆ ಮೈಸೂರು ಬೆಟ್ಟದ ಮೇಲೆ ಇದ್ದವಳು ಚಾಮುಂಡಿ ಅಲ್ಲ, ಸಾಕ್ಷಾತ್ ಗ್ರಾಮದೇವತೆ ಆಗಿದ್ಲು. ಆ ಗ್ರಾಮದೇವತೆ ಅಮ್ಮನವರಾಗಿದ್ಲು, ಕೌಮಾರಿ ಆಗಿದ್ಲು. ಆ ಗೌಮಾರಿ ತದನಂತರ ಪೂಜೆ ಪುನಸ್ಕಾರ ಮಾಡುವಾಗ ಮೈಸೂರು ಬೆಟ್ಟದ ಮೇಲೆ, ನೀವು ನಂಬುತ್ತೀರೋ ಬಿಡ್ತೀರೋ, ಹೈದರಾಲಿ ಇದ್ದ ಕಾಲದಲ್ಲಿ ಎಷ್ಟು ಮಾಂಸ ಭಕ್ಷ್ಯಗಳನ್ನೆಲ್ಲ ನೈವೇದ್ಯ ಮಾಡ್ತಾಯಿದ್ರು ಬೆಟ್ಟದ ಮೇಲೆ. ಎಲ್ಲರೂ ರಕ್ತಪಾತಗಳು ಬೆಟ್ಟದ ಮೇಲೆಲ್ಲ ತುಂಬ ನೋಡದೆ ಬಲಿ ಕೊಡ್ತಾ ಇದ್ರು. ಆಗ ಕೆಲವರೆಲ್ಲ ಕಾಡು ಜನಗಳಿದ್ರು, ಅವರೆಲ್ಲ ಬೆಟ್ಟದ ಮೇಲೆ ಹೋಗಿ ಏನು ಮಾಡ್ತಿದ್ರು ಗೊತ್ತಾ? ಈ ವಿಚಾರವನ್ನು ಯಾರೂ ನಿಮಗೆ ತಿಳಿಸಿರಲ್ಲ, ನಾನು ತಿಳಿಸ್ತಾ ಇದ್ದೀನಿ, ಹೇಳ್ತೀನಿ ಕೇಳಿ. ಮೂಗನ್ನು ಕತ್ತರಿಸಿ ದೇವಿಗೆ ಅರ್ಪಣೆಯನ್ನು ಮಾಡಿ ತದನಂತರ ದೇವಿ ಪೂಜೆಯನ್ನು ಮಾಡ್ತಿದ್ರು. ಅಂದರೆ ಅರ್ಥ ಏನು? ರಾವಣನ ತಂಗಿಯನ್ನು ಆ ಮೂಗನ್ನು ಕತ್ತರಿಸಿರ್ತಕ್ಕಂಥ ಲಕ್ಷ್ಮಣ ವಿಜಯದಶಮಿ ಯಾತ್ರೆಯನ್ನೇ ರಾವಣನ ಸಂಹಾರ ಮಾಡಿದ ಯಾರೋ? ಸಾಕ್ಷಾತ್ ರಾಮಚಂದ್ರನು. ಅದಕ್ಕೆ ಆ ರಾಮಚಂದ್ರನು ವಿಜಯದಶಮಿ ಹೇಗೆ ಆಚರಿಸಿದ್ರು ಅಂಥ ಒಂದು ಅವಕಾಶವನ್ನು ಲಕ್ಷ್ಮಣನಿಗೋಸ್ಕರ ಒಂದು ವಿಜಯದಶಮಿ ಆಚರಣೆಯನ್ನು ಮಾಡಿಕೊಂಡು ದೇವಿ ಪ್ರಿಯ ಅಂಥೇಳಿ ಅವರ ಮೂಗನ್ನು ಕತ್ತರಿಸಿ, ಅಂದರೆ ಅಹಂಭಾವ ದುರಹಂಕಾರ ಪ್ರತಿಯೊಬ್ಬ ಮನುಷ್ಯನಿರೋದು, ನಾವು ಅದನ್ನು ಕತ್ತರಿಸಿ ನಮ್ಮ ಆಯುಧಗಳನ್ನು ನಿನಗೆ ಅರ್ಪಿಸಿ ಜಗನ್ಮಾತೆಯ ಪೂಜೆಯನ್ನು ಮಾಡ್ತೀವಿ ಅಂತ ಮೂಗು ಕತ್ತರಿಸಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ರು. ಆ ಒಂದು ಚಾಮುಂಡೇಶ್ವರಿ ದರ್ಶನವನ್ನು ನಾವು ಮಾಡಿದಾಗ ಅಲ್ಲಿರ್ತಕ್ಕಂಥ ದೈವಾಂಶ ಸಂಭೂತನಾಗಿರ್ತಕ್ಕಂಥ ವಿಜಯದಶಮಿಗೆ ಇವತ್ತಿಲ್ಲ, ಅಂದಿನ ಕಾಲದಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಮಾಡಿದ ಮೇಲೆ ಶ್ರೀಕಂಠದತ್ತ ಒಡೆಯರು ಇವತ್ತು ಕಾಪಾಡಿಕೊಂಡು ಅದನ್ನು ಮಹಾರಾಜ ಅನುಗ್ರಹವನ್ನು ಇವತ್ತು ರಾಜ್ಯ ಆಳ್ವಿಕೆ ಅನ್ನೋದೇನಿದೆ ಬರೀ ಕರ್ನಾಟಕದಲ್ಲಿ ಮಾತ್ರ ಉಳಿಸ್ಕೊಂಡು ಈ ಪೂಜೆಯನ್ನು ನಡೆಸ್ಕೊಳ್ತಾ ಬಂದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿಲ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ವಿದ್ಯಾರಣ್ಯ ಮಂಟಪದಲ್ಲಿ ಗೊಂಬೆಗಳನ್ನು ಕೂಡಿಸಿ ಆ ಗೊಂಬೆಗಳು ಮಾತಾಡ್ತಿದ್ವು. ಆ ನರಸಿಂಹಸ್ವಾಮಿನ ನಮಸ್ಕಾರ ಮಾಡ್ತಿದ್ರು. ಸಾಸಿವೆ ಗಣಪತಿ ಅಂತ ಆ ಮಂಟಪವನ್ನು ರಥಚಕ್ರ ಕಲ್ಲಿನ ರಥಕ್ಕೆ ಪೂಜೆ ಮಾಡೋರು.
ಅಲ್ವಾ? ಇವತ್ತು ನಾವು ಕೂತಿರೋದು ನೋಡಿ ಒಳ್ಳೆ ಕಲ್ಲಿನ ರಥ ಇದ್ದ ಹಾಗಿಲ್ಲ. ಅದಕ್ಕೆ ಹೇಳೋದು, ಜಗತ್ತಲ್ಲಿ ಪ್ರತಿಯೊಂದನ್ನು ನಾವು ಎಂಥ ದಿವಸದಲ್ಲಿ ಹೇಗೆ ಸ್ಮರಣೆ ಮಾಡ್ಕೋಬೇಕು, ಎಲ್ಲ ದೈವ ಅನುಗ್ರಹ. ನಮಗೆ ಗೊತ್ತಿಲ್ಲದೆ ಕಾಲಾಯ ತಸ್ಮೇನ ಮತ್ತು ಎಷ್ಟೋ ವಿಚಾರಗಳು ನಡೆದು ಹೋಗುತ್ತೆ. ಇವತ್ತು ಆ ವಿಜಯದಶಮಿಯಲ್ಲಿ ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ಅವಳು ಒಂದು ಸಲ ಹೀಗೆ ನಿಂತ್ಕೊಂಡು ಮಹಿಷಾಸುರನ್ನ ವಧ ಹೀಗೆ ಮಾಡಿದಾಗ ಕೊನೆಗೆ ಕಣ್ಣು ತೆಗೆದು ಹೀಗೆ ನೋಡ್ತಾಳಂತೆ. ಅವನು ಒದ್ದಾಡ್ತಾ ಇರುತ್ತೆ ತಲೆ. ಆ ಮಹಿಷ ರುಂಡ ಹಾಗೆ ಚಿಮ್ಮೆದ್ದೋಗುತ್ತೆ. ಅಂದರೆ ಅವನು ಎಮ್ಮೆ ಅವತಾರದಲ್ಲಿ ಬಂದ್ಬಿಟ್ಟಿರ್ತಾನೆ, ಕಾಡು ಕೋಣನ ಅವತಾರದಲ್ಲಿ ಬಂದಿರ್ತಾನೆ. ಆದರೂ ಸಹ ಕಂಡಿಡಿದು ಅವನ ತಲೆಯನ್ನು ತೆಗೆದು ಬಿಸಾಕಿ ರುಂಡ ಚೆಂಡಾಡಿ ಆ ಕಾಲನ್ನು ಇಟ್ಕೊಂಡು ಮೆಟ್ತಾಳೆ. ಆಗ ಅವನಿಗೆ ಸ್ವತಃ ಆ ರಾಕ್ಷಸ ಮುಖ ಬಂದಿರೋ ಮಹಿಷಾಸುರ ನೋಡಿ, ಅಮ್ಮ ತಪ್ಪಾಯಿತು ಕ್ಷಮಿಸು ಅಂತ ಆ ಕೊನೇ ಮಾತನ್ನು ಹೇಳಿದಾಗ, ತಥಾಸ್ತು ನಿನಗೆ ಮೋಕ್ಷ ಅಂಥೇಳಿ ಆ ಮೋಕ್ಷವನ್ನು ಕಲ್ಪಿಸ್ತಾಳೆ. ಅದಕ್ಕೋಸ್ಕರ ದೇವಿ ಕೈಯಲ್ಲಿ ಸತ್ತಿದ್ದಕ್ಕೆ ಅವನ ಆನಂದ ಎಷ್ಟು ಪರಮಾನಂದ ಗೊತ್ತಾ? ಅದಕ್ಕೆ ನಾನು ಹೇಳ್ತೀನಿ ಕೇಳಿ, ಎಂಥ ರಾಕ್ಷಸನಿಗಾದರೂ ಪ್ರತಿಯೊಬ್ಬ ಮನುಷ್ಯನಿಗಾದರೂ ಮೋಕ್ಷ ಕೇಳ್ಕೊಂಡ್ರೆ ದೇವರ ಕೈಯಲ್ಲಿ ಸಾಯೋದು ಅಂದರೆ ಸುಮ್ಮನೆನಾ? ಅವನು ಮಾಡೋಷ್ಟು ಪುಣ್ಯ ಯಾರೂ ಮಾಡಿಲ್ಲ. ನಾವು ಯಾವನ್ನ ಅಂದ್ಕೊತೀವಿ, ದುಷ್ಟ ಸಂಹಾರ ಅಂದ್ಕೊತೀವಿ. ಆದರೆ ಮಹಾಪಾಪಿಗಳಿಗೆ ಯಾವತ್ತೇನು ಮಾಡ್ತಾರೆ? ಏನೂ ಇಲ್ಲದೆ ದುಷ್ಟ ಸಂಹಾರ. ಅದಕ್ಕೆ ಹೇಳ್ತಿದ್ವಿ, ಈ ಕಲಿಯುಗದಲ್ಲಿ 2012 ಮಹಾ ದುಷ್ಟ ಸಂಹಾರ ನಡೆಯುತ್ತೆ. ಅದು ಬರೆದಿಟ್ಕೊಂಡಿರತಕ್ಕಂಥ ಶಾಸನ. ಇಂಥ ಒಂದು ಶಾಸನದಲ್ಲಿ ಇವತ್ತು ಎಲ್ಲ ದೇವಿ ದೇವಸ್ಥಾನದಲ್ಲೂ, ಎಲ್ಲ ಕಡೆಯೂ, ಎಲ್ಲ ಊರಿನಲ್ಲೂ, ಉತ್ತರ ಪ್ರಾಂತ್ಯದಲ್ಲಂತೂ ರಾಮ ರಾವಣನ ಸಾಯಿಸೋದಕ್ಕೋಸ್ಕರ ದೊಡ್ಡ ವಿಗ್ರಹವನ್ನು ಮಾಡ್ತಾರೆ. ಆ ಪುತಲಿಯನ್ನು ಮಾಡ್ತಾರೆ. ಅದರೊಳಗಿರ್ತಕ್ಕಂಥ ಅಗ್ನಿಜ್ವಾಲೆ ಹುಲ್ಲನ್ನು ತುಂಬಿಸಿ ರಾವಣನ 10 ತಲೆ ಮಾಡಿ ಇಲ್ಲಿಂದ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಹೇಗಿಟ್ಟು ಮಟ್ಟಾಗ ಭಸ್ಮಾಂತಕಂ ಇದಂ ಶರೀರಂ. ಎಷ್ಟು ಚೆನ್ನಾಗಿದೆ ಆ ವಿಜಯದಶಮಿನ ಆಚರಿಸ್ತಾರೆ. ಆದರೆ ನೀವು ದೊಡ್ಡ ತಪ್ಪು ಮಾಡೋದೇನು ಅಂದರೆ, ಪ್ರತಿಯೊಬ್ಬರು ಹೊಸ ಕಾರ್ಯವನ್ನು ವಿಜಯದಶಮಿ ದಿವಸ ಮಾಡೋದು. ಇವತ್ತು ವಿಜಯದಶಮಿ ಹೊಸ ಫ್ಯಾಕ್ಟ್ರಿ ತೆಗೆಯೋಣ ಅಂತಿದ್ದೀನಿ, ಇವತ್ತು ವಿಜಯದಶಮಿ ಹೊಸದಾಗಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ, ಹೊಸ ಹೋಟ್ಲ್ ಓಪನ್ ಮಾಡಬೇಕು ಅಂತಿದ್ದೀನಿ, ಹೊಸ ಬಿಸ್ನೆಸ್ ಸೀರೆ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಹುಚ್ಚು. ಈ ರೀತಿ ಮಾಡಬೇಕಾ ಬೇಡ ಅನ್ನೋ ನಿಮ್ಮ ಕ್ವಶನ್ ಮಾರ್ಕ್ಗೆ ನಾನು ಉತ್ತರಿಸ್ತೀನಿ. ಈಗ ಕಾಯ್ತಾ ಇರಿ, ಬಂದೆ.